ಸರ್ ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡೆಡ್ ಮಾರುತಿ ಓಮಿನಿ ಸರ್ 8 ಸೀಟರ್ ಸರ್ ಇದು ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ ಬರೀ 24,000 ಓಡಿದೆ ನೀವು ಕಿಲೋಮೀಟರ್ ಫೋಟೋ ತೋರಿಸಿ ಶೋರೂಮ್ ಸಮೇತ ಇದೆ ಸರ್ ಇದು ಜಸ್ಟ್ 1,60,000 ಕೊಡ್ತೀನಿ 1,60,000 ಕೊಟ್ಬಿಡೋಣ ಸರ್ ಒಂದು 3,15 ಮಾಡ್ಕೊಡ್ಬಿಡೋಣ 3,15,000 ನೋಡಿ ಸಿಂಗಲ್ ಓನರ್ ಫೈನಲ್ ಟು ಫೈನಲ್ 155 ಮಾಡ್ಕೊಡ್ತೀನಿ 1,55,000 ನಿಮಗೆ ಝೆನ್ ಸಿಗ್ತಾ ಇದೆ ನೋಡಿ ಕೆಲವೊಂದು ಗಾಡಿಗೆ ಮೀಟರ್ ಟ್ಯಾಂಪರ್ ಆಗಿರುತ್ತೆ ಆ ಗಾಡಿಗೆ ನಾವು ಹೇಳ್ಕೊಡ್ತೀವಿ ಈ ತರ ಟ್ಯಾಂಪರ್ ಆಗಿದೆ ಅಂತ ಹೇಳಿ ಯಾಕಂದ್ರೆ ಅವರು ತಗೊಂಡೋಗಿ ಚೆಕ್ ಮಾಡಿದಾಗ ಮತ್ತೆ ಅವ್ರು ಅಲ್ಲಿ ಹೇಳ್ತಾರೆ ಮತ್ತೆ ಅವ್ರು ಇಲ್ಲಿ ಬರೋದು ಜಗಳ ಮಾಡೋದು ಆ ತರ ಎಲ್ಲ ಬೇಡ ಏನಿದೆ ಆಸ್ ಇಟ್ ಇಸ್ ನಾವು ಹೇಳ್ಬಿಡ್ತೀವಿ 2018 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಪೆಟ್ರೋಲ್ ಸಿಂಗಲ್ ಓನರ್ ಸಿಎನ್ಜಿ ಶೋರೂಮಿಗೆ ಬರ್ಲಿ 7 ಲಕ್ಷ ಕೊಡ್ಲಿ 1 ಲಕ್ಷ ಕಡಿಮೆ ಕೊಡ್ತೀನಿ ಮಾರ್ಕೆಟ್ ಬೆಲೆಗಿಂತ ನಿಮಗೆ ಜಸ್ಟ್ 2,40,000 ಕೊಡ್ತೀನಿ ಸರ್ ಸ್ಯಾಂಟ್ರೋ ಬಲ್ಲಲ್ಲಿ ನಿಮಗೆ ಐಟನ್ ಕೊಡ್ತಾ ಇದೀನಿ ಇಂಜಿನ್ ಟೆಸ್ಟ್ ಡ್ರೈವ್ ಹೊಡೆದ್ರೆ ಗಾಡಿ ಅವ್ರು ಬಿಡಲ್ಲ ಸರ್ ಕಸ್ಟಮರ್ ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ ನಮ್ಮ ಶೋರೂಮಿಗೆ ಬರ್ಲಿ 285 ಕೊಡ್ತೀನಿ 11 ಮಾಡಲ್ ಏನಂದ್ರೆ 11 ಮಾಡಲು 285 4 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ 4 ಲಕ್ಷಕ್ಕೆ 19 ಮಾಡಲ್ ಗ್ರ್ಯಾಂಡ್ ಐಟನ್ ಕೊಡ್ತಾ ಇದೀನಿ ಬಜಾರಲ್ಲಿ ಚೆಕ್ ಮಾಡ್ಕೊಂಡು ಬರ್ಲಿ ಸರ್ ನಮ್ಮ ಶೋರೂಮ್ 50,000 ಕೊಟ್ಬಿಡೋಣ 2.5 ಲಕ್ಷಕ್ಕೆ ಆಗುತ್ತೆ ನೋಡಿ 11 ಮಾಡಲ್ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ 5 ಲಕ್ಷಕ್ಕೆ 15 ಮಾಡಲ್ ಡೀಸೆಲ್ ಚೆಕ್ ಮಾಡ್ಕೊಂಡು ಬರ್ಲಿ ಬಜಾರಲ್ಲಿ ಇಲ್ಲಿ ಜಸ್ಟ್ 280 ಕೊಡ್ತೀನಿ 2,80,000 12 ಮಾಡಲ್ ಸ್ಪೋರ್ಟ್ಸ್ ವಿತ್ ಶೋರೂಮ್ ಹಿಸ್ಟರಿ 90,000 2011 ಮಾಡಲ್ ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್ 180 ಕೊಟ್ಬಿಡೋಣ ನಿಮ್ಮ ಚಾನಲ್ 1,80,000 355 ಫೈನಲ್ ಮಾಡ್ಕೊಡ್ಬಿಡೋಣ 3,55,000 ಲೋನ್ ಆಗುತ್ತಲ್ಲ 12 ಮಾಡಲ್ ಖಂಡಿತ ಆಗುತ್ತೆ ಸರ್ ಹೊಸ ಬ್ಯಾಟರಿ ಹೊಸ ಟೈರ್ ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಜಸ್ಟ್ 1,90,000 ಫೈನಲ್ ಕೊಡ್ತೀನಿ ಚಾಲೆಂಜಿಂಗ್ ಫೈನಲ್ ಟು ಫೈನಲ್ ನೋ ಬಾರ್ಗೇನಿಂಗ್ 3 ಲಕ್ಷಕ್ಕೆ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ 3 ಲಕ್ಷಕ್ಕೆ 2016 ಮಾಡಲ್ ಫುಲ್ಲಿ ಟಾಪ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಪ್ರೈಸ್ ಫೈನಲ್ ಟು ಫೈನಲ್ 480 ಮಾಡ್ಕೊಡ್ತೀನಿ 4,80,000ಕ್ಕೆ ಸಿಂಗಲ್ ಓನರ್ ಸರ್ ಹೌದು ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ನಮ್ಮ ಶೋರೂಮಿಗೆ ಬರ್ಲಿ 7.5 ಲಕ್ಷಕ್ಕೆ ಕೊಡ್ತೀನಿ 7.5 ಲಕ್ಷಕ್ಕೆ ZD ಟಾಪ್ ಎಂಡ್ ಮಾಡಲು ಚೆಕ್ ಮಾಡ್ಕೊಂಡು ಬರ್ಲಿ ಬಜಾರ್ ಇಡಿ ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಈ ತರ ಟೆಸ್ಟ್ ಇರೋದು 9 ಲಕ್ಷ ಹೇಳ್ತಾರೆ ಸರ್ ನಮ್ಮ ಶೋರೂಮಿಗೆ ಬರ್ಲಿ 7,90,000 ಫೈನಲ್ ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 2016 ಮಾಡಲು 2,75,000 ಫೈನಲ್ ಕೊಡ್ತೀನಿ ಸರ್ ಮಾರ್ಕೆಟ್ ಬೆಲೆ 3 ಲಕ್ಷ ಇದೆ ಸರ್ 2016 ಸಿಂಗಲ್ ಓನರ್ ಒಂದಲ್ಲ ಸರ್ 3 ಕಲರ್ 3 ಆಪ್ಷನ್ ಇದೆ ಸರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ 2,80,000 ಸಿಂಗಲ್ ಓನರ್ 16 ಮಾಡಲ್ 18 ಮಾಡಲ್ ಸಿಂಗಲ್ ಓನರ್ 275 ಕೊಟ್ಬಿಡೋಣ 275 ಹೌದು 285 ಕೊಡ್ತೀನಿ ಸರ್ 2,85,000 16 ಮಾಡಲ್ 50,000 ಓಡಿದೆ ಏನ್ ಪ್ರೈಸ್ ಹೇಳ್ತೀರಾ ಸರ್ ಬಜೆಟ್ ಅಲ್ಲಿ ತುಂಬಾ ಜನ ಒಂದು ಕನ್ಸಿರುತ್ತೆ ಸನ್ರೂಫ್ ಇರೋದು ವೆಹಿಕಲ್ ಬೇಕು ಅಂತ ಅಂತವ್ರಿಗೆ ಇವತ್ತು ಒಳ್ಳೆ ಗಾಡಿ ಶೋರೂಮ್ ಹಿಸ್ಟರಿ ಇರೋದು ಗಾಡಿ ಕೊಡ್ತಾ ಇದೆ 3,15,000ಕ್ಕೆ ವಿತ್ ಸನ್ರೂಫ್ ಇರತಕ್ಕಂತ ಐಟನ್ ಸಿಗ್ತಾ ಇದೆ ನೋಡಿ ಖಾಲಿ ಹೀರೋಜ್ ಕರ್ನಾಶನ್ ರೋಲ್ ಆಕ್ಷನ್ ರೋಲ್ ಹಸೋ ಬ್ಯಾರ್ತಿ ಹಸೋ ಬ್ಯಾಗ ಹಟೋನೋ ಹಸೋ ನಮಸ್ತೆ ಕರ್ನಾಟಕ ಹಾಯ್ ಬೆಂಗಳೂರು ನಾನು ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಸರ್ ನಮ್ಮ ಜೊತೆ ಇದ್ದಾರೆ ರೇಹಾನ್ ಸರ್ 1 ವರ್ಷ ಆಯ್ತು ಕಾಣೆ ಆಗ್ಬಿಟ್ಟಿದ್ರು ಎಲ್ಲೋಗಿದ್ರಿ ಸರ್ ಇಲ್ಲ ಸರ್ ಸ್ವಲ್ಪ ಬಿಜಿ ಇದೆ ಬೇರೆ ಬಿಜಿನಾ ಅದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ ಬಿಜಿ ಇದೆ ಸರ್ ನಮ್ಮನ್ನ ಮಾತಾಡ್ತಿರೋಷ್ಟು ಬಿಜಿ ಆಗ್ಬಿಟ್ರಲ್ಲ ಸರ್ ಇವಾಗ ಸಿಕ್ಕಿದಿರಲ್ಲ ಸರ್ ನೀವು ಯಾವ ಶೋರೂಮ್ ಸರ್ ನಿಮ್ಮ ಶೋರೂಮ್ ಹೆಸರು ಹೇಳಿ ಸರ್ ಇದು SN ಪ್ರಿಯೋನ್ ಕಾರ್ಸ್ ಅಂತ ಹೇಳ್ಬಿಟ್ಟು ಸರ್ ನಮ್ದು ಚಂದ್ರ ಲೇಔಟ್ ಅಲ್ಲಿ ಬರುತ್ತೆ ಓಕೆ ಹೌದು ಓಕೆ SN ಪ್ರಿಯೋನ್ ಕಾರ್ಸ್ ಎಷ್ಟು ವರ್ಷದಿಂದ ಇದೆ ಇದು ಮ್ಯಾಕ್ಸಿಮಮ್ 5 ಇಯರ್ಸ್ ಇಂದ ಇದೆ ಏನು ನಿಮ್ದು ಸ್ಪೆಷಾಲಿಟಿ ಏನು ಯಾಕೆ ಟ್ರಸ್ಟ್ ಮಾಡ್ಬೇಕು ನಿಮ್ದು SN ಪ್ರಿಯೋನ್ ಕಾರ್ಸ್ ನಮ್ಮ ಹತ್ರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಕಂಪ್ಲೀಟ್ 80% ವೆಹಿಕಲ್ಸ್ ಎಲ್ಲ ಶೋರೂಮ್ ಹಿಸ್ಟ್ರಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ ಪ್ರತಿಯೊಂದು ನಿಮಗೆ ಹಿಸ್ಟ್ರಿ ಡಬಲ್ ಕೀ ಆ ಥರನೇ ಸಿಗುತ್ತೆ ಸರ್ ನಮ್ಮ ಹತ್ರ ಇಲ್ಲಿ ಯಾವ ಥರ ಇಶ್ಯೂ ಇರೋದು ವೆಹಿಕಲ್ಸ್ ಆಕ್ಸಿಡೆಂಟ್ ವೆಹಿಕಲ್ಸ್ ಆಗಿರಿ ಇರಲ್ಲ ಕೆಲವೊಂದು ಗಾಡಿಗೆ ಮೀಟರ್ ಟ್ಯಾಂಪರ್ ಆಗಿರುತ್ತೆ ಆ ಗಾಡಿಗೆ ನಾವು ಹೇಳ್ಕೊಡ್ತೀವಿ ಈ ಥರ ಟ್ಯಾಂಪರ್ ಆಗಿದೆ ಅಂತ ಹೇಳಿ ಯಾಕಂದ್ರೆ ಅವರು ತಗೊಂಡೋಗಿ ಚೆಕ್ ಮಾಡಿದಾಗ ಮತ್ತೆ ಅವ್ರು ಅಲ್ಲಿ ಹೇಳ್ತಾರೆ ಮತ್ತೆ ಅವ್ರು ಇಲ್ಲಿ ಬರೋದು ಜಗಳ ಮಾಡೋದು ಆ ತರ ಎಲ್ಲ ಬೇಡ ಏನಿದೆ ಆಸ್ ಇಟ್ ಇಸ್ ನಾವು ಹೇಳ್ಬಿಡ್ತೀವಿ ಅವ್ರು ನೋಡಿ ಅವರು ಬೇಕಾದ್ರೆ ನೀವು ಬಂದಾದ್ಮೇಲೆ ಹೇಳ್ಬೋದು ಬಟ್ ವಿಡಿಯೋದಲ್ಲೇ ಹೇಳ್ಬಿಟ್ರೆ ಒಂದು ಕನ್ಕ್ಲೂಷನ್ ಸಿಕ್ಬಿಡುತ್ತೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಬೇಕಲ್ಲ ಅದನ್ನ ಮೇಂಟೈನ್ ಮಾಡ್ತಿದ್ದೀವಿ ಆಮೇಲೆ ಗಾಡಿ ಬಾಡಿ ಲೈನ್ ಎಲ್ಲ ತುಂಬಾನೇ ಇಷ್ಟ ಆಯ್ತು ನೋಡಿದ ತಕ್ಷಣ ನಿಮ್ಗೆ ತಗೋಬೇಕು ಅಂತ ಅನ್ಸ್ಬೇಕು ಅಂತ ಗಾಡಿಗಳು ಮಾತ್ರ ಇರುತ್ತೆ ಇನ್ ಕೇಸ್ ಅವ್ರು ಹೇಳೋ ಪ್ರಕಾರ ಮೀಟರ್ ಟ್ಯಾಂಪರ್ ಆಗಿದ್ರು ಗಾಡಿ ಬಾಡಿ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಮೇಂಟೈನ್ ಆಗಿರ್ಬೋದು ಗಾಡಿ ಮೇ ಬಿ ಜಾಸ್ತಿ ಓಡಿದ್ರೆ ಇವ್ರ ಕಡೆಯಿಂದ ಏನು ಟ್ಯಾಂಪರ್ ಆಗಿರಲ್ಲ ಅಲ್ವಾ ಇಲ್ಲ ಬೇರೆ ಕಡೆ ನಮಗೆ ಗೊತ್ತಾಗಿರುತ್ತೆ ಈ ತರ ಮಾಡಿರ್ತಾರೆ ಅಂತ ಹೇಳಿ ಅವಾಗ ನಾವು ಕಸ್ಟಮರ್ಗೆ ಹೇಳ್ತೀವಿ ಸರ್ ಕಿಲೋಮೀಟರ್ ಇಷ್ಟು ಜಿನೇನಿಲ್ಲ ಇದು ಕಡಿಮೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ನೋಡಿ ಅದು ಅವರು ಮಾಡ್ಬಿಟ್ಟು ಹೇಳುವಂತ ಅವಶ್ಯಕತೆ ಏನಿರಲಿಲ್ಲ ಕೆಲವು ಇರೋ ಹಿಸ್ಟ್ರಿ ವೆಹಿಕಲ್ಗೆ ನಾವೇ ಜೊತೆಗೆ ಬೇಕಾದ್ರೆ ಶೋರೂಮಿಗೆ ಬಂದು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ ನಾವೇ ಜೊತೆಗೆ ವಾರಂಟಿ ಗ್ಯಾರಂಟಿ ಕೊಡ್ತೀರಾ ಹೋಗಿ ವಾರಂಟಿ ಗ್ಯಾರಂಟಿ ಏನಿರಲ್ಲ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುತ್ತೆ ಸರ್ ಲಕ್ಷ ಲಕ್ಷ ತಗೋಬರ್ತಾರೆ ಅವರು ನಂಬಿಕಲ್ಲ ಸರ್ ಸುಮ್ಕೆ ವಾರಂಟಿ ಗ್ಯಾರಂಟಿಗೆ ದುಡ್ಡು ಕೊಡ್ಬೇಕು ಸರ್ 11,000 12,000 ತಗೊಡ್ತಾರೆ ಅದು 1 ವರ್ಷ ಕೊಡ್ತಾರೆ 1 ವರ್ಷಕ್ಕೆಲ್ಲ ವೆಹಿಕಲ್ಸ್ ಏನೂ ಆಗಲ್ಲ ಸರ್ ಕರೆಕ್ಟಾಗಿ ಮೇಂಟೈನ್ ಮಾಡಿ ಸುಮ್ಕೆ ಅದೇ ದುಡ್ಡಲ್ಲಿ ಅವ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಆ್ಯಂಪ್ ಊಫರ್ ಸ್ಪೀಕರ್ಸ್ ಏನೋ ಅದೇ ದುಡ್ಡಲ್ಲಿ ಮಾಡ್ಕೊಬೋದು ನೀವು ಎಂಥದ್ದೇ ಗಾಡಿ ತಗೊಳ್ಳಿ ನಾನು ನೋಡ್ದಂಗೆ ರೀಸೆಂಟ್ ಮಾಡಲ್ನೇ ಗಾಡಿಗಳು ಕರೆಕ್ಟಾಗಿ ಸರ್ವಿಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಿವಸದಲ್ಲಿ ಅದೇನೋ ಇಂಜಿನ್ ಕೆಲಸ ಬರೋದು ಏನೇನೋ ಆಗ್ಬಿಡುತ್ತೆ ಸೊ ಯಾವುದೇ ಗಾಡಿ ತಗೊಳ್ಳಿ ನೀವು ಸರ್ವಿಸ್ ಹೆಂಗ್ ಮಾಡ್ಕೊಡ್ತೀರಾ ಹೆಂಗ್ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಟ್ರೆ ಗಾಡಿ ಡೆಫಿನೆಟ್ ಆಗಿ ನೀವು ಒಂದ್ಸಲ ಬಂದು ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ತೋರಿಸಿ ಇವ್ರ ಕಡೆಯಿಂದ ಏನು ಸ್ಪೆಷಲೈಸ್ಡ್ ಇರ್ತಾರೆ ಅವ್ರು ಬಂದು ಗಾಡಿಗಳನ್ನೆಲ್ಲ ಚೆಕ್ ಮಾಡಿ ತಗೊಬಂದು ನಿಲ್ಸ್ಕೊಂಡಿರ್ತಾರೆ ಸೊ ನಿಮ್ಮ ಕಡೆನೂ ಒಂದ್ಸಲ ಇನ್ನು ಇಷ್ಟೇ ಗಾಡಿ ಅಲ್ಲ ಸರ್ ಇನ್ನು ಸುಮಾರು ವೆಹಿಕಲ್ಸ್ ಇದೆ ಬಟ್ ಅದು ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾವು ತೋರ್ಸಕ್ ಆಗಲ್ಲ ಈಗ ಏನ್ ಮಾಡಿ ಈ ವಾಟ್ಸಪ್ ಅಲ್ಲಿ ಇರೋದು ನಂಬರ್ ಇರುತ್ತಲ್ಲ
ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ 2-3 ನಂಬರ್ ಇರುತ್ತೆ, ಅದ್ರಲ್ಲಿ ಯಾವುದೇ ನಂಬರಿಗೆ ಅವ್ರು ವಾಟ್ಸಪ್ ಅಲ್ಲಿ ಹೈ ಅಂತ ಮಾಡ್ಲಿ, ಗಾಡಿ ಡೀಟೇಲ್ಸ್ ಸ್ಕ್ರೀನ್ ಶಾಟ್ ಹೊಡೆದಾಗ್ಲಿ, ಅವ್ರು ಇಮಿಡಿಯೇಟ್ ಆಗಿ 5 minutes ಅಲ್ಲಿ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅವರಿಗೆ. ಅದು ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಇನ್ನೂ ನಮ್ಮ ತುಂಬಾ ವೆಹಿಕಲ್ಸ್ ಇದೆ, ಅವ್ರಿಗೆ ಅರೇಂಜ್ ಕೂಡ ಮಾಡ್ಕೊಡ್ತೀವಿ ಸರ್. ಈ ಶೋರೂಮ್ ಎಲ್ಲಿ ಬರುತ್ತೆ? ಚಂದ್ರ ಲೇಔಟ್ ಅಂತ ಬರುತ್ತೆ. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಬರುತ್ತೆ ಸರ್. ICICI ಬ್ಯಾಂಕ್ ಇದೆ, ಬ್ಯಾಕ್ ಸೈಡ್ ಬರುತ್ತೆ. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಬಂದ್ರೆ ನಮ್ಮ ಆಫೀಸಿಗೆ ಬಂದಂಗೆ ಸರ್ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತಾರೆ. ಹೌದು ಅಲ್ವಾ? ಹೌದು, ಖಂಡಿತ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ವೆಲ್ಕಮ್. ಹಾಗೆ XUV 500 ಒಂದು ಇದೆ, ಹೇಳಿ ಸರ್. ಸರ್ 2015 ಮಾಡಲು ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್, ಫುಲ್ ಟಾಪ್ ಅಂಡ್ ಮಾಡಲು. ಇಂಟೀರಿಯರ್ ನೋಡಿದ್ರೆ ಕಳ್ದೋಗ್ತಾರೆ, ಹೊಸ ಗಾಡಿ ತರ ಇದೆ. ತುಂಬಾ ಚೆನ್ನಾಗಿದೆ. W8 ವೇರಿಯಂಟ್ ಅಲ್ವಾ? ಹೌದು ಸರ್, ಫುಲ್ ಟಾಪ್ ಅಂಡ್ ಬರುತ್ತೆ. 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್, ತುಂಬಾ ಚೆನ್ನಾಗಿದೆ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ, ಡಿಫಾಗರ್ ವೈಪರ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಆಮೇಲೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಬಾಡಿ ಲೈನ್ ಇದೆ ಅಂತ ಹೇಳ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್ ಡೆಂಟ್ಸ್ ಏನಿಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಈ ತರ ಟೆಸ್ಟ್ ಇರೋದು 9 ಲಕ್ಷ ಹೇಳ್ತಾರೆ ಸರ್. ನಮ್ಮ ಶೋರೂಮಿಗೆ ಬರಲಿ 7,90,000 ಫೈನಲ್ ಮಾಡ್ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 7,90,000 15 ಮಾಡಲ್ ಸಿಂಗಲ್ ಓನರ್ ಶೋರೂಮ್, ಸೆಕೆಂಡ್ ಓನರ್ ಶೋರೂಮ್. ಎಷ್ಟು ಓಡಿದೆ? ಹೌದು, 1 lakh ಮೇಲೆ ಓಡಿದೆ ಸರ್. 1 lakh ಮೇಲೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ತುಂಬಾ ಜನ ಇಯಾನ್ ಮೈಲೇಜ್ ಗಾಡಿ ಹುಡ್ತಾ ಇರ್ತಾರೆ, ಲರ್ನರ್ ಅವರು ಪಾರ್ಕಿಂಗ್ ಹುಡ್ತಾ ಇರ್ತಾರೆ, ಅಂತವ್ರಿಗೆ ಒಂದು ಒಳ್ಳೆ ಗಾಡಿ ಬಂದಿದೆ, ಶೋರೂಮ್ ಮೇಂಟೆನೆನ್ಸ್ ಆಗಿರೋದು. 2016 ಮಾಡಲು, ಸೆಕೆಂಡ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಅಪಲ್ಸರಿ ಎಲ್ಲ ಇದೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. 16 ತುಂಬಾ ಚೆನ್ನಾಗಿದೆ. ಟೈರ್ ಫುಲ್ ಲೆದರ್ ಶೀಟ್ಸ್ ಎಲ್ಲ ನೋಡಬಹುದು. ಕಂಪನಿ ಫಿಂಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಟ್ಟು ಫೈನಲ್ ಸಿಸ್ಟಮ್ ಇದೆ. ಇದು ಕೂಡ ನಿಮಗೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಸರ್. ಎಷ್ಟು ಓಡಿದೆ ಸರ್ ಇದು? ಇದು 78 ಸಮಥಿಂಗ್ ಓಡಿದೆ. 68 ಓಡಿದೆ ಸರ್. 68 ಪ್ರೈಸ್ 2016 ಮಾಡಲು 2,75,000 ಫೈನಲ್ ಕೊಡ್ತೀನಿ ಸರ್. ಮಾರ್ಕೆಟ್ ಬೆಲೆ 3 ಲಕ್ಷ ಇದೆ ಸರ್. 16 ಮಾಡಲು 2,75,000 ಗೆ ಲೋನ್ ಎಷ್ಟಾಗುತ್ತೆ? ಲೋನ್ 2 ಲಕ್ಷ ಲೋನೇ ಆಗುತ್ತೆ ಸರ್, ಅದಕ್ಕೆ ಪ್ರೊಫೈಲ್ ಚೆನ್ನಾಗಿದ್ರೆ. ಸೂಪರ್. ನೆಕ್ಸ್ಟ್ ಸರ್ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಎರ್ಟಿಗಾ. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಯಾವ ತರ ಆಪ್ಷನ್ ಬೇಕಾದ್ರೂ ಇದೆ ಸರ್. ಇದು ಪೆಟ್ರೋಲ್ ಪ್ಲಸ್ CNG ಸರ್. ಇದು 2018 ಮಾಡಲ್, ಸಿಂಗಲ್ ಓನರ್. 18 ಮಾಡಲ್ ಸಿಂಗಲ್ ಓನರ್. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. CNG ಹುಡ್ಕೋರಿಗೆ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು, CNG ಪ್ಲಸ್ ಎಂಟ್ರಿ, RC ಎಂಟ್ರಿ ಎಲ್ಲ ಇದೆ. CNG ವೆಹಿಕಲ್ ಎಲ್ಲ ಇದೆ, ಸಿಂಗಲ್ ಓನರ್ ವೆಹಿಕಲ್, ಎಂಟ್ರಿ ಸಮೇತ ಇದೆ ವಿತ್ ಪ್ರೂಫ್ ಎಲ್ಲ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ಸಿಂಗಲ್ ಓನರ್, CNG ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 8.5 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ 7.5 ಲಕ್ಷ ಕೊಡಲಿ, 1 ಲಕ್ಷ ಕಡಿಮೆ ಕೊಡ್ತೀನಿ ಮಾರ್ಕೆಟ್ ಬೆಲೆಗಿಂತ ನಿಮಗೆ. 7.5 ಲಕ್ಷಕ್ಕೆ CNG ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 2018 ಮಾಡಲ್. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ನಮ್ಮ ಶೋರೂಮಿಗೆ ಬರಲಿ. ಅದರಲ್ಲೂ ಎರ್ಟಿಗಾ ನೋಡಿ 7 ಸೀಟರ್. ನೆಕ್ಸ್ಟ್ ಇನ್ನೊಂದು 2017 ಮಾಡಲ್, ಸೆಕೆಂಡ್ ಓನರ್, ZDI ಸರ್. ಇದು ಡೀಸೆಲ್ ಟಾಪ್ ಎಂಡ್ ಮಾಡಲಿ, ಡೀಸೆಲ್ ವೆಹಿಕಲ್ ವಿತ್ SVHS ಇಂಜಿನ್ ಜೊತೆಗೆ ಬರ್ತಕ್ಕಂಥ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಹೈಬ್ರಿಡ್ ವೆಹಿಕಲ್ ಆಗಿರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ನೋಡಬಹುದು, ಸ್ಟೀರಿಂಗ್ ಕಂಟ್ರೋಲ್, ಲೆದರ್ ಸೀಟ್ಸ್ ಎಲ್ಲ ಇದೆ, ಪ್ರೀಮಿಯಂ ಆಗಿದೆ, ಟಾಪ್ ಏಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ZDI ಟಾಪ್ ಎಂಡ್? ಸರ್ ಮಾರ್ಕೆಟ್ ಬೆಲೆ ನಿಮಗೆ 825 ಇದೆ. ನಮ್ಮ ಶೋರೂಮಿಗೆ ಬರಲಿ 7.5 ಲಕ್ಷ ಕೊಡ್ತೀನಿ. 7.5 ಲಕ್ಷಕ್ಕೆ ZDI ಟಾಪ್ ಎಂಡ್ ಮಾಡಲು ಚೆಕ್ ಮಾಡ್ಕೊಂಡ್ ಬರಲಿ, ಬಜಾರ್ ಇಡಿ. ಓಕೆ, ಅದರಲ್ಲೂ ನಿಮಗೆ ಹೈಬ್ರಿಡ್ ವೆಹಿಕಲ್ ಸಿಗುತ್ತೆ. ನೆಕ್ಸ್ಟ್ ಸರ್ 2011 ಮಾಡಲು ಫಿಯಟ್ ಪುಂಟೋ, ಒಳ್ಳೆ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ಶಿಫ್ಟ್ ಇಂಜಿನ್ ಬರುತ್ತೆ ಇದರಲ್ಲಿ, 20+ ಮೈಲೇಜ್ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಇದು ಪ್ರೈಸ್ ಎಷ್ಟು ಹೇಳ್ತೀರಾ? 1,90,000 ಕೊಡ್ತೀನಿ ಸರ್. 1,90,000. 2011 ಮಾಡಲು ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 180 ಕೊಟ್ಬಿಡೋಣ ನಿಮ್ಮ ಚಾನಲ್ ಕಡೆ. 1,80,000 ಸರ್. ಹೌದು, 180 ಗೆ ಡೀಸೆಲ್ ವೆಹಿಕಲ್ 11 ಮಾಡಲು ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಸ್ಯಾಂಟ್ರೋ 2011 ಮಾಡಲು ಸಿಂಗಲ್ ಓನರ್ ಸ್ಯಾಂಟ್ರೋ ಸರ್. ಇದು ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟ್ ಸ್ಕ್ರಾಚಸ್ ಇಲ್ಲ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಗಾಡಿ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸ್ಯಾಂಟ್ರೋ ಬರುತ್ತೆ ನಿಮಗೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಆಫ್ಟರ್ ಮಾರ್ಕೆಟ್ ಇದು ಸಿಸ್ಟಮ್ ಇದೆ. ಏನ್ ಪ್ರೈಸ್ ಹೇಳ್ತಾರೆ ಸಿಂಗಲ್ ಓನರ್ ಸ್ಯಾಂಟ್ರೋ? ಸರ್ 2,10,000 ಕೊಡೋಣ ಸರ್. 2,10,000 ರೂಪಾಯಿ ಇದೆ ಮಾರ್ಕೆಟ್ ಬೆಲೆ. ನಿಮಗೆ 2,10,000 ಫೈನಲ್ ಮಾಡ್ಕೊಡೋಣ. 2 ಲಕ್ಷಕ್ಕೆ ಫೈನಲ್ ಮಾಡಿ. 2 ಲಕ್ಷ ಮಾಡ್ತೀರಾ? ಒಂದು 5,000 ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಡ. 2,05,000 ಸರ್. ಜಸ್ಟ್ ಇವಾಗ ತಾನೇ ಇನ್ನೊಂದು ಹೋಂಡಾ ಸಿಟಿ ಐವಿ ಟೆಕ್ ಬರ್ತಾ ಇದೆ, ಟಾಪ್ ಎಂಡ್ ಮಾಡಲಿ, ಶೋರೂಮ್ ಮೇಂಟೆನೆನ್ಸ್, 2012 ಮಾಡಲಿ. ಇದು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಒಂದ್ಸತಿ ತೋರಿಸಿ, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಡ್ಯೂಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಜಸ್ಟ್ ಪೆಟ್ರೋಲ್ ಹಾಕಬೇಕು, ಓಡಿಸಬೇಕು ಸರ್. ಗಾಡಿ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ, ಶೋರೂಮ್ ಮೇಂಟೆನೆನ್ಸ್ ಸರ್. ಫುಲ್ 2012 ಮಾಡಲಿ ಸರ್. 12 ಮಾಡಲು ಪ್ರೈಸ್ ಏನು ಹೇಳ್ತೀರಾ? ಮಾರ್ಕೆಟ್ ಅಲ್ಲಿ ನಿಮಗೆ 4 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ 3,60,000 ಮಾಡ್ಕೊಡ್ತೀನಿ. 3,60,000. ಹೌದು ಸರ್. ಇನ್ನೊಂದು ಬೆಲೆ ಹೇಳಿ. 3,55,000 ಫೈನಲ್ ಮಾಡ್ಕೊಡ್ಬಿಡೋಣ. 3,55,000 ಲೋನ್ ಆಗುತ್ತಲ್ಲ 12 ಮಾಡಲು? ಖಂಡಿತ ಆಗುತ್ತೆ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀನಿ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ ಟಾಪ್ ಎಂಡ್ ಮಾಡಲು ಸರ್. 2010 ಮಾಡಲು, ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಇದೆ. ಇದ್ರದ್ದು ಸ್ಟೈನ್ಲಿ ಲೆದರ್ ಸೀಟ್ಸ್ ಇದೆ. ನೀವು ಒಳಗೆ ಇಂಟೀರಿಯರ್ ತೋರಿಸಿ ಒಂದು ಟೈರ್ ಫುಲ್ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರ್ಯಾಂಡ್ ತರ ಇದೆ ಸರ್. ಮಾರ್ವಿನ್ ಸೀಟ್ ಕವರ್ಸ್ ಜೊತೆ ಬರುತ್ತೆ ನಿಮಗೆ. ಹತ್ತತ್ರ ನಿಮ್ಗೆ 6-7 ವರ್ಷ ಏನು ಪ್ರಾಬ್ಲಮ್ ಇರಲ್ಲ ಅಂತ ಸೀಟ್ ಕವರ್ಸ್. ಪ್ರೈಸ್ ಏನು ಹೇಳ್ತೀರಾ? ಹೊಸ ಬ್ಯಾಟ್ರಿ, ಹೊಸ ಟೈರು, ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ ಸರ್. ಜಸ್ಟ್ 1,90,000 ಫೈನಲ್ ಕೊಡ್ತೀನಿ. ಚಾಲೆಂಜಿಂಗ್ 1,90,000. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಕರೋಲಾ ಆಲ್ಟಿಸ್, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ತುಂಬಾ ಜನ ಆಲ್ಟಿಸ್ ಕೇಳ್ತಾ ಇರ್ತಾರೆ, ಅಂತವ್ರಿಗೆ ಒಂದು ಆಲ್ಟಿಸ್ ಬಂದಿದೆ. 2010 ಮಾಡಲು, ಫ್ರೆಶ್ FC ಇನ್ಶೂರೆನ್ಸ್ 5 ವರ್ಷ ಸಿಗ್ತಾ ಇದೆ. ಇದು ನಿನ್ನೆ ತಾನೇ ಬಂದಿದೆ, ಇನ್ನು ವಾಶ್ ರಬ್ಬಿಂಗ್ ಏನು ರಿಫಬ್ ಏನೂ ಆಗಿಲ್ಲ. ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಅಂತೂ ನೋಡಿದ್ರೆ ಹೊಸ ಗಾಡಿ ತರ ಇದೆ. ಗಾಡಿ ಲಾಕ್ ಆಗಿದೆ, ವೆಹಿಕಲ್ ಲಾಕ್ ಆಗಿದೆ. ಟೊಯೋಟಾ ಕರೋಲಾ ಸರ್ ಇದು.
ತುಂಬಾ ಚೆನ್ನಾಗಿದೆ, ಲಕ್ಸುರಿ ವೆಹಿಕಲ್ ಸರ್. ನಿಮಗೆ ಪ್ರೈಸ್ ಮಾರ್ಕೆಟ್ 3.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರಲಿ, ಫೈನಲ್ ಟು ಫೈನಲ್ ನೋ ಬಾರ್ಗೇನಿಂಗ್ 3 ಲ್ಯಾಕ್ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 3 ಲಕ್ಷಕ್ಕೆ ಲಕ್ಸುರಿ ಸೆಡಾನ್. ಹೌದು ಕೊರೋಲಾ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಚವರ್ಲೆಟ್ ಬೀಟ್ ಇದೆ. ತುಂಬಾ ಜನ ಬೀಟ್ ಹುಡ್ತಾ ಇರ್ತಾರೆ, 25+ ಮೈಲೇಜ್ ಬರುತ್ತೆ ಗಾಡಿ ಬೇಕಂತ ಹೇಳಿದವರಿಗೆ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಇದೆ. 2011 ಮಾಡಲ್, ಬ್ರ್ಯಾಂಡ್ ನ್ಯೂ ಟೈರ್ ಆಫ್ಟರ್ ಮಾರ್ಕೆಟ್ ನಿಮಗೆ ಅಲೈ ವೀಲ್ಸ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುಯಲ್ ವೇರಿಯಂಟ್. ಪ್ರೈಸ್ ಏನು ಹೇಳ್ತೀರಾ ಸರ್? ಇದು ಜಸ್ಟ್ 1,60,000 ಕೊಡ್ತೀನಿ. 1,60,000 ಕೊಟ್ಬಿಡೋಣ ಸರ್. ಓಕೆ, ಸೂಪರ್. ನೆಕ್ಸ್ಟ್ ಸರ್, ಹೋಂಡಾ ಜಾಜ್ ಇವಾಗ ತಾನೇ ಬಂದಿದೆ, ಪಳ ಹೊಡಿತಾ ಇದೆ ಗಾಡಿ. ಶೋರೂಮ್ ಮೇಂಟೆನೆನ್ಸ್, ಪೆಟ್ರೋಲ್, 2016 ಮಾಡಲ್, ಫುಲ್ಲಿ ಟಾಪ್ ಎಂಡ್ ಮಾಡಲ್ ಗಾಡಿ. ಹೊಸ ಗಾಡಿ ಸರ್, ಟೇಪ್ ಹಚ್ಕೊಂಡು ಹೋದ್ರೆ ಹೊಸ ಗಾಡಿ ತರ ಗಾಡಿ. ಸೂಪರ್ ಕಂಡೀಷನ್ ಇದೆ, ಕಲರ್ ಕೂಡ ಇವಾಗ ತಾನೇ ಮ್ಯಾಗ್ವಿಲ್ ರೀಫರ್ಬ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಟಾಪ್ ಎಂಡ್ ಮಾಡಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಎಲ್ಲ ತರ ಆಪ್ಷನ್ ಬರ್ತಕ್ಕಂಥ ವೆಹಿಕಲ್. ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ಸೆಕೆಂಡ್ ಓನರಾ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರಲಿ, ಫೈನಲ್ ಟು ಫೈನಲ್ 480 ಮಾಡ್ಕೊಡ್ತೀನಿ. 4,80,000ಕ್ಕೆ ಸಿಂಗಲ್ ಓನರ್ ಸರ್. ಹೌದು. ಓಕೆ, ಅದರಲ್ಲೂ ನಿಮಗೆ ಹೋಂಡಾ ಜಾಸ್ ಸಿಗ್ತಾ ಇದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದನ್ನು. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡೆಡ್ ಮಾರುತಿ ಓಮಿನಿ ಹೇಳಿ ಸರ್. 8 ಸೀಟರ್ ಸರ್. ಇದು 5 ಸೀಟರ್ ತುಂಬಾ 8 ಸೀಟರ್ ಸಿಗೋದು ನಿಮಗೆ ತುಂಬಾ ಕಡಿಮೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಬರೀ 24,000 ಓಡಿದೆ. ನೀವು ಕಿಲೋಮೀಟರ್ ಫೋಟೋ ತೋರಿಸಿ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. 2016 ಮಾಡಲ್ ಸರ್. ನೋಡಬಹುದು, 24,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಏನು ಟೈರ್ ಬಂದಿದೆ ಅದೇ ಟೈರ್ ಅಲ್ಲಿ ಇದೆ ಸರ್. 8 ಸೀಟರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. 8 ಸೀಟರ್ ವೆಹಿಕಲ್, ಅದರಲ್ಲೂ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಎಲ್ಲ ಇನ್ಸ್ಟಾಲ್ ಆಗಿದೆ ನೋಡಬಹುದು. ಓಕೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ವೇರಿಯಂಟ್ ಏನು ಇಲ್ಲ. ಇಂಟೀರಿಯರ್ ಅಲ್ಲಿ ಓಡಿದೆ ವಿತ್ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಬ್ಯಾಕ್ ಸ್ಪೈಲರ್ ಕೂಡ ಇದೆ ಇದರಲ್ಲಿ. ಓಕೆ, ಪ್ರೈಸ್ ಏನು ಹೇಳ್ತೀರಾ? 3,25,000 ಸ್ಲೈಟ್ಲಿ ನೇಷಬಲ್ ಸರ್. 3,25,000 ಸ್ಲೈಟ್ಲಿ ನೇಷಬಲ್. 3,10 ರೇಂಜ್ ಅಲ್ಲಿ ಆಗಲ್ವಾ? ಒಂದು 3,15ಗೆ ಮಾಡ್ಕೊಡ್ಬಿಡೋಣ. 3,15,000ಕ್ಕೆ ನೋಡಿ. ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್ 24,000 ಓಡಿರ್ತಕ್ಕಂಥ ಓಮ್ನಿ. ನೆಕ್ಸ್ಟ್ ಫಾಬಿಯಾದಲ್ಲಿ 2 ಆಪ್ಷನ್ ಇದೆ ನೋಡಿ. ಅದು 2010 ತೋರಿಸಿದ್ದು ಅವಾಗ. ಇದು 2011 ಸಿಂಗಲ್ ಓನರ್. ಇದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಇದೆ. 80% ಟೈರ್ ಇದೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಇದೆ. ಮ್ಯಾನ್ಯುಯಲ್ ಸಿಂಗಲ್ ಓನರ್. ಪೆಟ್ರೋಲ್ ಎರಡು ಪೆಟ್ರೋಲ್ ಸರ್. ಇದು 2,35,000 ಹೇಳ್ತಾ ಇದೀವಿ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 2,35,000ಗೆ ಸಿಂಗಲ್ ಓನರ್. ಸಿಂಗಲ್ ಓನರ್ ಕೊಡ್ತಾ ಇದೀನಿ ಸರ್. ಸೂಪರ್. ನೆಕ್ಸ್ಟ್ 2016 ಸಿಂಗಲ್ ಓನರ್. ಒಂದಲ್ಲ ಸರ್, 3 ಕಲರ್ 3 ಆಪ್ಷನ್ ಇದೆ ಸರ್. ಇಲ್ಲಿಂದ 3 ಆಪ್ಷನ್ ಇದೆ. ವೈಟ್ ಕಲರ್ ಇದೆ, ರೆಡ್ ಕಲರ್ ಎಲ್ಲ ಇದೆ. ಲೋನ್ ನಿಮ್ಗೆ ಯಾವ ತರ ಬೇಕಾದ್ರೂ ತಗೊಳ್ಬಹುದು. ಲೋನ್ ಕೂಡ ಇದಕ್ಕೆ ಚೆನ್ನಾಗುತ್ತೆ. ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಸಿಂಗಲ್ ಓನರ್, ಸಿಂಗಲ್ ಓನರ್ ಸರ್. ಅದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಸರ್. 2016 ಮಾಡಲ್ ಸರ್. ಇದು ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಸ್ಟೇರಿಂಗ್ ಪವರ್ ವಿಂಡೋ. ಇದು 98 ಸಮಥಿಂಗ್ ಓಡಿದೆ ಸರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. 1 ಲೀಟರ್ ಇಂಜಿನ್ ಬರುತ್ತೆ ಇದು. ಹೌದು. ಓಕೆ, ಪ್ರೈಸ್ ಏನು ಹೇಳ್ತೀರಾ ಸರ್? ಜಸ್ಟ್ 2,80,000 ಫೈನಲ್ ಕೊಡೋಣ ಸರ್. 2,80,000 ಸಿಂಗಲ್ ಓನರ್ 16 ಮಾಡಲ್. ಹೌದು. ಇನ್ನೂ ಎದುರುಗಡೆ ಬನ್ನಿ, ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀನಿ. ಇನ್ನೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು 2018 ಮಾಡಲ್ ಸಿಂಗಲ್ ಓನರ್ ಸರ್. 18 ಮಾಡಲ್. ಓಕೆ, ಇದು ನಿಮ್ಗೆ ಇನ್ನೂ ಚಾನ್ಸ್ ರೇಡಲ್ಲೇ ಕೊಟ್ಬಿಡೋಣ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಸಾರಿ, ಮ್ಯಾಗ್ವಿಲ್ ಬರಲ್ಲ ಸರ್. ಲೆದರ್ ಅಪಲ್ಸರಿ ಸಿಸ್ಟಮ್ ಬರುತ್ತೆ ಸರ್. ಓಕೆ, ಹೇಳಿ. 2018 ಮಾಡಲ್ ಸರ್. ಇದು ಸಿಂಗಲ್ ಓನರ್. 275 ಕೊಟ್ಬಿಡೋಣ. ಇದು 275. ಹೌದು. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತಾ? ಎದುರುಗಡೆ ಬರಲಿ, ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 265 ಮಾಡ್ಬಿಡಿ. 270ಗೆ ಮಾಡ್ಕೊಡ್ತೀನಿ ಸರ್. 270ಗೆ. ಹೌದು ಸರ್. ಓಕೆ, 2,70,000 18 ಮಾಡಲ್ ಸಿಂಗಲ್ ಓನರ್. ನೆಕ್ಸ್ಟ್ ಇದು 2016 ಸಿಂಗಲ್ ಓನರ್. ಇದು ಕಡಿಮೆ ಓಡಿದೆ ಸರ್. 50,000 ಚಿಲ್ಲರೆನ 40,000 ಚಿಲ್ಲರೆನ ಓಡಿದೆ ಇದು. ಇದು ಸಿಂಗಲ್ ಓನರ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಸಿಂಗಲ್ ಓನರ್. ಇದು 18 16 ಮಾಡಲ್. 16 ಮಾಡಲ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೀವು ಟೈರ್ ಪ್ರೊಫೈಲ್ ತೋರಿಸಿ. ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್. ಪೆಟ್ರೋಲ್ ಹಾಕಬೇಕು, ರನ್ ಮಾಡಬೇಕು ಸರ್, ಅಷ್ಟೇ. ಪ್ರೈಸ್ ಏನು ಹೇಳ್ತೀರಾ? ಕ್ಲಾಸ್ ಕಂಡೀಷನ್ ಇದೆ. 285 ಕೊಡ್ತೀನಿ ಸರ್. ಇದು 2,85,000. 16 ಮಾಡಲ್ 50,000 ಓಡಿದೆ. 50,000 ಚಿಲ್ಲರೆ ಓಡಿದೆ. ಓಕೆ, ನೆಕ್ಸ್ಟ್ ಒಂದು ಝೆನ್ ಬೇಕು ಅಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಹುಡುಗರು ಸ್ಟೂಡೆಂಟ್ ಹುಡುಗರು ಹುಡುಕ್ತಾ ಇರ್ತಾರೆ. ಅಂತವರಿಗೆ ಒಂದು ಬಂದಿದೆ. 2005 ಮಾಡಲು. ಫ್ರೆಶ್ FC ಕೂಡ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, VXI, ಬ್ಯಾಕ್ ವೈಫರ್, ಡೋರ್ ವೈಸರ್ ಎಲ್ಲ ಬರುತ್ತೆ. MPFI ಇಂಜಿನ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. MPFI ಇಂಜಿನ್. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ. ಮ್ಯಾನ್ಯುಯಲ್ 5 ವರ್ಷ ಎಲ್ಲ ಇದೆ ಸರ್. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಆಮೇಲೆ ಒಳ್ಳೆ ಟೈರ್ಸ್ ಕೂಡ ಇದೆ. ಪ್ರೈಸ್ ಏನು ಹೇಳ್ತೀರಾ? ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಸರ್. ಯಾಕಂದ್ರೆ ಇದು ಆಂಟಿಕ್ ಪೀಸ್ ಗಾಡಿ. ಡಿಮ್ಯಾಂಡೆಡ್ ವೆಹಿಕಲ್ ಇದೆ. 1,65,000 ಹೇಳ್ತಾ ಇದೀವಿ. ನೀವು ವೀಕ್ಷಕರನ್ನ ಬಂದ್ರೆ ಫೈನಲ್ ಟು ಫೈನಲ್ 155 ಮಾಡ್ಕೊಡ್ತೀನಿ. 1,55,000ಕ್ಕೆ ನಿಮಗೆ ಝೆನ್ ಸಿಗ್ತಾ ಇದೆ ನೋಡಿ. ಡಿಮ್ಯಾಂಡೆಡ್ ವೆಹಿಕಲ್. ನಿಮ್ಗೆ ಇದಕ್ಕೆಲ್ಲ ಹೆಡರ್ ಗಿಡರ್ ಎಲ್ಲ ಫಿಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತ. i10 ವಿತ್ ಸನ್ರೂಫ್. ಗನ್ ಇದು ಸರ್. i10 ತುಂಬಾ ಜನ ಸನ್ರೂಫ್ ಇರೋದು ಬೇಕು ಅಂತ ಹುಡುಕ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಆಟೋಮೆಟಿಕ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಇದು ಆಸ್ತಾ ಆಪ್ಷನಲ್ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಏರ್ ಬ್ಯಾಗ್, ABS, ಸನ್ರೂಫ್ ಎಲ್ಲ ಬರುತ್ತೆ. ನೀವು ಇಂಟೀರಿಯರ್ ನೋಡಿ. ತುಂಬಾ ರೇರ್ಲಿ ಅವೈಲೇಬಲ್ ವೆಹಿಕಲ್ ಇದು. ಓಕೆ, ಅದರಲ್ಲೂ ಆಟೋಮ್ಯಾಟಿಕ್ ಡ್ಯುಯಲ್ ಏರ್ ಬ್ಯಾಗ್, ಸನ್ರೂಫ್ ಇರ್ತಕ್ಕಂಥದ್ದು ತುಂಬಾ ರೇರ್ಲಿ ಅವೈಲೇಬಲ್ ವೆಹಿಕಲ್ ನೋಡಬಹುದು. ನಿಮ್ಗೆ ಇದು ಕಂಪನಿಯಿಂದಾನೇ ಬಂದಿರುತ್ತೆ. ನಿಮ್ಗೆ ಗಾಡಿ ಹೊಸ ಗಾಡಿ ತರ ಇದೆ ಸರ್. ಟೇಪ್ ಹಚ್ಕೊಂಡು ಹೋದ್ರೆ ಹೊಸ ಗಾಡಿ ಸರ್. ಹೊಸ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ? ಬಜೆಟ್ ಅಲ್ಲಿ ತುಂಬಾ ಜನ ಒಂದು ಕನ್ಸಿರುತ್ತೆ ಸನ್ರೂಫ್ ಇರೋದು ವೆಹಿಕಲ್ ಬೇಕು ಅಂತ. ಅಂತವ್ರಿಗೆ ಇವತ್ತು ಒಳ್ಳೆ ಗಾಡಿ ಶೋರೂಮ್ ಹಿಸ್ಟ್ರಿ ಇರೋದು ಗಾಡಿ ಕೊಡ್ತಾ ಇದೀನಿ ಸರ್. ಎಷ್ಟು ಓಡಿದೆ ಸರ್ ಮಾರ್ಕೆಟ್ ಅಲ್ಲಿ? ಇದೊಂದು 80 ಸಮಥಿಂಗ್ ಓಡಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಆಟೋಮೆಟಿಕ್. ಮಾರ್ಕೆಟ್ ಅಲ್ಲಿ 3,5 ಲಕ್ಷ ಇದೆ ಬೆಲೆ ಸರ್. ನಮ್ಮ ಶೋರೂಮಿಗೆ ಬರಲಿ 3,15,000 ಫೈನಲ್ ಮಾಡ್ಕೊಡ್ತೀವಿ. 3,15,000ಕ್ಕೆ ವಿತ್ ಸನ್ರೂಫ್
ರೂಫ್ ಇರ್ತಕ್ಕಂಥ i10 ಸಿಗ್ತಾ ಇದೆ ನೋಡಿ. ಹೌದು ಸರ್. ಬ್ಲೂ ಕಲರ್, ಅದರಲ್ಲೂ ತುಂಬಾನೇ ಚೆನ್ನಾಗಿದೆ ಗಾಡಿ, ವೆಲ್ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ವಿದೌಟ್ ಸನ್ ರೂಫ್ ಬೇಕು ಅಂತ ಹೇಳಿದ್ರೆ ಆ ಗಾಡಿ ಕೂಡ ಅವೈಲೇಬಲ್ ಇದೆ. 2010 ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ. ಮ್ಯಾನ್ಯುವಲ್ ಸೆಕೆಂಡ್ ಓನರ್, ಮ್ಯಾನುವಲ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ಇದು ಟೈರ್ ಬ್ರ್ಯಾಂಡ್ ನ್ಯೂ ಇದೆ, ಸ್ಟೆಪ್ನಿ ಅನ್ಯೂಸ್ ಇದೆ. ಇದು 50,000 ಚಿಲ್ಲರೆ ಅಷ್ಟೇ ಓಡಿದೆ ಸರ್. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. 50,000 ಓಡಿದೆ. ಪ್ರೈಸ್ ಹೇಳಿ ಸರ್? 2,40,000 ಕೊಡ್ತೀನಿ ಸರ್. ಸ್ಯಾಂಟ್ರೋ ಬಲ್ಲಲ್ಲಿ ನಿಮಗೆ i10 ಕೊಡ್ತಾ ಇದ್ದೀನಿ ಸರ್. 2,40,000ಕ್ಕೆ i10 ಮ್ಯಾನ್ಯುವಲ್. ಹೌದು. ಓಕೆ ಸೂಪರ್. ಅದರಲ್ಲೂ ಕಡಿಮೆ ಓಡಿದೆ, 50,000 ಓಡಿದೆ. ಹೌದು. ಓಕೆ ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಐವಿ ಟೆಕ್ ಫುಲ್ ಟಾಪ್ ಎಂಡ್ ಮಾಡಲು 2013 ಮಾಡಲು. ಇದು ಕೂಡ ನಿಮಗೆ ಶೋರೂಮ್ ಮೇಂಟೆನೆನ್ಸ್ 80% ಟೈರ್ ಇದೆ. ಹೋಂಡಾ ಇಂಟೀರಿಯರ್ ನೋಡಿದ್ರೆ ನೀವು ಐವಿ ಟೆಕ್ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಐವಿ ಟೆಕ್ ಇಂಜಿನ್ ಬರ್ತಕ್ಕಂಥ ಏರ್ ಬ್ಯಾಗು, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. 12 ಮಾಡಲ 13 ಮಾಡಲು ಸರ್. ಟೈರ್ ಪ್ರೊಫೈಲ್ ತೋರಿಸಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ನೋಡಬಹುದು ಹೊಸ ಟೈರ್ ಹಾಕಿಸ್ಕೊಂಡಿದ್ದಾರೆ ನಿಮಗೆ. ಅದರಲ್ಲೂ ಯೋಕೋಮಾ ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಂತ ಹೇಳ್ಬೋದು. ಇದು ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. 13 ಮಾಡಲು. ಪ್ರೈಸ್ ಏನು ಹೇಳ್ತೀರಾ ಸರ್? ಮಾರ್ಕೆಟ್ ಬೆಲೆ ನಿಮಗೆ 4 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ 385 ಫೈನಲ್ ಮಾಡ್ಕೊಡ್ತೀನಿ. 3,85,000ಕ್ಕೆ ಅದರಲ್ಲೂ 13 ಮಾಡಲು ಹೋಂಡಾ ಸಿಟಿ ವಿತ್ ಟಾಪ್ ಅಂಡ್ ವಿ ವೇರಿಯಂಟ್ ಸಿಗ್ತಾ ಇದೆ. ಹೌದು. ಓಕೆ ಸೂಪರ್. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ ಈ ಗಾಡಿಗೆ. ನೀವು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಇನ್ನೊಂದು ಸ್ಯಾಂಟ್ರೋ ಇದೆ. ಈ ಗಾಡಿ ಕೂಡ ನೋಡೋದಕ್ಕೆ ಹೆಂಗೆ ಕ್ಲೀನ್ ಕಂಡೀಷನ್ ಮೇಂಟೈನ್ ಆಗಿದೆ ಅಂತ ಹೇಳಿದ್ರೆ 2011 ಮಾಡಲು. ಓನರ್ಶಿಪ್ ಮಾತ್ರ ಥರ್ಡ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬಟ್ ಇಂಜಿನ್ ಕಂಡೀಷನ್ ಎಲ್ಲ ಶೋರೂಮ್ ಕಂಡೀಷನ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ನೀವು ನೋಡಬಹುದು. ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನೋಡಬಹುದು. ಹುಂಡಾ ಇಂದಾನೆ ಕಂಪನಿ ಫಿಟೆಡ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. 4 ಪವರ್ ವಿಂಡೋ ಬರುತ್ತೆ. ಪವರ್ ವಿಂಡೋ ಬರುತ್ತೆ. 81,000 ಮೀಟರ್ ಅಲ್ಲಿ ಇದೆ. ಹೌದು ಸರ್. ಜೆನ್ಯೂನಾ? ಹೌದು ಸರ್, ಜಿನಿಯನ್. ಇದಕ್ಕೆಲ್ಲ ಮೀಟರ್ ಟೆಂಪರ್ ಮಾಡಲ್ಲ ಸರ್. ಸರ್ ನಿಮಗೆ 2011 ಮಾಡಲ ಅವಾಗ ತೋರಿಸಿದೆ ಅಲ್ಲ ನಿಮಗೆ 2,20,000 ಹೇಳಿದೆ. ಇದು ಜಸ್ಟ್ ಫೈನಲ್ ಟು ಫೈನಲ್ 175 ಕೊಡ್ತೀನಿ. 1,75,000 11 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಇಲ್ಲ, ಥರ್ಡ್ ಓನರ್ ಆಗಿದೆ. ಅದಕ್ಕೆ ಕಡಿಮೆ ಕೊಡ್ತೀನಿ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನು ಎದುರುಗಡೆ ಬರಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀನಿ. ಇನ್ನೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಮಾಡಲ್ ವೆಹಿಕಲ್ ಸರ್ ನಿಮಗೆ. ಓಕೆ 11 ಮಾಡಲ್ ಸಿಗುತ್ತೆ. 11 ಮಾಡಲ್ ಪೆಟ್ರೋಲ್ ಲೋನ್ ಆಗುತ್ತೆ ಸರ್? ಆಗಲ್ಲ. ಲೋನ್ ಆಗಲ್ಲ. ಲೋಕಲ್ ಸೆಟ್ ಫೈನಾನ್ಸ್ ಮಾಡ್ಕೊಡೋಣ. ಸೆಟ್ ಫೈನಾನ್ಸ್ ಆಗುತ್ತೆ. ಓಕೆ ಗ್ರ್ಯಾಂಡ್ ಐಟನ್ 2019 ಮಾಡಲ್. ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. 19 ಮಾಡಲ? 19 ಮಾಡಲು. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಕೂಡ ನೋಡಬಹುದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮ್ಯಾನ್ಯುವಲ್ ವೇರಿಯಂಟ್, ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇದು ಕಂಪ್ಲೀಟ್ ನಿಮಗೆ ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ಎಷ್ಟು ಓಡಿದೆ ಇದು? ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ 1 ಲಕ್ಷ ಸಮಥಿಂಗ್ ಓಡಿದೆ ಸರ್. 1 ಲಕ್ಷ ಚೇಂಜ್ ಓಡಿದೆ. ವಿತ್ ಸರ್ವಿಸ್ ಇನ್ನು 4-5 ಲಕ್ಷ ಆರಾಮಾಗಿ ಓಡಿಸಬಹುದು. ಪ್ರೈಸ್ ಏನು ಹೇಳ್ತೀರಾ? ಶೋರೂಮ್ ಮೇಂಟೆನೆನ್ಸ್ ಸರ್ ಈ ತರ ಈ ಟೆಸ್ಟ್ ಅಲ್ಲಿ ಇರೋದು ನಿಮಗೆ ಶೋರೂಮ್ ಹಿಸ್ಟ್ರಿ ಇರೋದು 5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಂಡು. 4.5 ಲಕ್ಷಕ್ಕೆ 19 ಮಾಡಲ್ ಗ್ರ್ಯಾಂಡ್ ಐಟನ್ ಕೊಡ್ತಾ ಇದ್ದೀನಿ. ಬಜಾರಲ್ಲಿ ಚೆಕ್ ಮಾಡ್ಕೊಂಡು ಬರಲಿ ಸರ್ ನಮ್ಮ ಶೋರೂಮ್. 19 ಮಾಡಲ್ ವೆಹಿಕಲ್ ಸಿಗ್ತಾ ಇದೆ ನೋಡಿ. ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಒಂದು ರಿಟ್ಸ್ ಮಾರುತಿ ಸುಜುಕಿ ರಿಟ್ಸ್ 2011 ಸೆಕೆಂಡ್ ಓನರ್ VXI ಪೆಟ್ರೋಲ್. ಇದು ಅದರಲ್ಲೂ ಬ್ಲಾಕ್ ಕಲರ್ ವೇರಿಯಂಟ್ ಸಿಗ್ತಾ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ತುಂಬಾ ರೇರ್ಲಿ ಅವೈಲೇಬಲ್ ಬ್ಲಾಕ್ ಅಂತಾನೆ ಹೇಳ್ಬೋದು. ಟೆಸ್ಟ್ ಡ್ರೈವ್ ಹೊಡೆದ್ರೆ ಗಾಡಿ ಅವರು ಬಿಡಲ್ಲ ಸರ್ ಕಸ್ಟಮರ್. ಆ ತರ ಗಾಡಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಕಂಪ್ಲೀಟ್ ಸರ್. ಎಲ್ಲಾ ಗಾಡಿನೂ ಶೋರೂಮ್ ಹಿಸ್ಟ್ರಿ ಇದೆ. 80% ಸಿಗುತ್ತೆ ಸರ್. ಹಿಸ್ಟ್ರಿ ಇಲ್ಲದ ಗಾಡಿಗೆ ಹಿಸ್ಟ್ರಿ ಇಲ್ಲ ಅಂತ ಹೇಳ್ಬಿಡ್ತೀವಿ. ಓಕೆ ಸೂಪರ್. ಏನು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ 285 ಕೊಡ್ತೀನಿ. 11 ಮಾಡಲ್ ಏನಂದ್ರಿ? 11 ಮಾಡಲ್ 285 2,85,000 ರೂಪಾಯಿಗೆ 11 ಮಾಡಲ್. ಇನ್ನು ಎದುರುಗಡೆ ಬರಲಿ ಇನ್ನೂ 5,000 ಬಿಟ್ಕೊಡೋಣ. ಸೆಟ್ ಫೈನಾನ್ಸ್ ಆಗುತ್ತೆ ನಿಮಗೆ ಗಾಡಿಗೆ. ನೆಕ್ಸ್ಟ್ ಇದು ಆಗುತ್ತೆ ಸರ್. 2011 ಮಾಡಲು ಸರ್. ಇದು VXI ಸೆಕೆಂಡ್ ಓನರ್. ಇದು ತುಂಬಾ ಚೆನ್ನಾಗಿದೆ. ಇದು ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಇದರಲ್ಲೂ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸಣ್ಣ ಪುಟ್ಟ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು. ಗಾಡಿ ಎಲ್ಲವೂ ತುಂಬಾ ವೆಲ್ ಮೇಂಟೈನ್ ಆಗಿರತಕ್ಕಂತ ವೆಹಿಕಲ್ ಇಲ್ಲ ಅವೈಲೇಬಲ್ ಇದೆ ಅಂತ ಒಳ್ಳೆ ಕಲರ್ ಅಂತ ಹೇಳ್ಬೋದು ಸರ್. ಇದು ಈ ಕಡೆಯಿಂದ ತೋರಿಸಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ನೋಡಿ, ಹೊಸ ಟೈರ್ ಕೂಡ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಂತ ಹೇಳ್ಬೋದು. IND ನಂಬರ್ ಪ್ಲೇಟ್ ಹಾಕೊಂಡು ಓಡಿಸಬೇಕು ಅಷ್ಟೇ ಸದ್ಯಕ್ಕೆ. ಏನು ಖರ್ಚಿಲ್ಲ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? 265 ಕೊಡ್ತೀನಿ ಸರ್ ಫೈನಲ್. 2,65,000 11 ಮಾಡಲ್. ಇನ್ನು ಎದುರುಗಡೆ ಬರಲಿ ಇನ್ನೊಂದು 5,000 ಬಿಟ್ಕೊಡೋಣ. ಬೇಕು ಎಷ್ಟು ಹಂಗಾದ್ರೆ? 2,50,000 ಕೊಟ್ಬಿಡೋಣ. 2.5 ಲಕ್ಷಕ್ಕೆ ಆಗುತ್ತೆ ನೋಡಿ 11 ಮಾಡಲ್. ಅದರಲ್ಲಿ ವ್ಯಾಗನರ್ ಇವಾಗ ಸ್ಟಾಪ್ ಆಗಿದೆ. ಬೆಸ್ಟ್ ಇವಾಗ ನೀವು ಇನ್ವೆಸ್ಟ್ ಮಾಡ್ಕೊಂಡ್ರೆ. ಹಾಗೆ ಈಕೋ ಸ್ಪೋರ್ಟ್ 2015 ಸೆಕೆಂಡ್ ಓನರ್. ಇದು ಕೂಡ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಇದೆ. ಟ್ರೆಂಡ್ ಲೈನ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್. 15 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. ಹೌದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದರಲ್ಲೂ ಕೂಡ ಇದೆ. 90% ಅಂತ ಅನ್ಕೊಳ್ಳಿ. ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ನೋಡಬಹುದು. ಏನು ಮಿಡ್ ವೇರಿಯಂಟ್ ಬರುತ್ತೆ ಇದು? ಮಿಡ್ ವೇರಿಯಂಟ್ ಬರುತ್ತೆ. AC ಪವರ್ ಸ್ಟೀರಿಂಗ್, 2 ಡೋರ್ಸ್ ಪವರ್ ವಿಂಡೋ ಬರುತ್ತೆ. 20+ ಮೈಲೇಜ್ ಜೊತೆಗೆ ಬರ್ತಕ್ಕಂತ ಮೈಲೇಜ್ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? SUV ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 5.5 ಇದೆ ಸರ್. ನಮ್ಮ ಶೋರೂಮಿಗೆ ಬರಲಿ 5 ಲಾಖಿ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ 15 ಮಾಡಲ್ ಡೀಸೆಲ್. ಚೆಕ್ ಮಾಡ್ಕೊಂಡ್ ಬರ್ಲಿ ಬಜಾರಲ್ಲಿ. ಅವಾಗಿಂದ ಒಂದೊಂದೇ ಗಾಡಿ ತರಿಸ್ತಾನೆ ಇದೆಲ್ಲ. ಇನ್ನೊಂದು i10 ಬಂದಿದೆ ಸರ್. ಇನ್ನೂ i10 2-3 i10 ಇದೆ ಸರ್. ಇನ್ನೂ i10, i20, ಡಸ್ಟರ್, XUV ಇನ್ನೂ ಸಾಕಷ್ಟು ವೆಹಿಕಲ್ಸ್ ಇದೆ. ವಾಟ್ಸ್ಆಪ್ ಬಂದ್ರೆ ನಿಮಗೆ ಟೈಮ್ ಪಾಸ್ ಹಂಗೆ ಆಗುತ್ತೆ. ಸ್ಟೇಟಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ತನಕ ಸ್ಕ್ರಾಲ್ ಮಾಡ್ತಾ ಇರೋದು ಅಷ್ಟೊಂದು ಗಾಡಿ. ತುಂಬಾ ವೆಹಿಕಲ್ಸ್ ಇದೆ. ಇದು ಇವಾಗ ಬಂದಿರೋದು 12 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್. ಇದು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸರ್. ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಓಕೆ ತಡ ಮಾಡದೆ ಬೇಗ ಬಂದು ವೆಹಿಕಲ್ ನೋಡಿ ಪರ್ಚೇಸ್ ಮಾಡಿ ಸರ್. ಈ ಶೋರೂಮ್ ಅಲ್ಲಿ ನಿಮಗೆ ಯಾವ ಗಾಡಿಗಳು ಸಿಗುತ್ತಲ್ವಾ? ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ಲೈಕ್ ಶೋರೂಮ್ ಹಿಸ್ಟ್ರಿ. ಆಮೇಲೆ ಬ್ರ್ಯಾಂಡ್ ನ್ಯೂ
ಸಿಂಗಲ್ ಓನರ್ ವೆಹಿಕಲ್ ಇರುತ್ತೆ. ಆಮೇಲೆ ಟೈರ್ ಕಂಡೀಷನ್ ಎಲ್ಲ ಹೊಸ ಟೈರ್ಸ್ ಇರುತ್ತೆ ಆಲ್ಮೋಸ್ಟ್ ನಮ್ಮ ಹತ್ರ. ಓಕೆ ಪ್ರೈಸ್ ಸರ್? ಸ್ಪೋರ್ಟ್ಸ್ ಸರ್ 2012 ಮಾಡಲಿ ಸರ್. ಈ ಟೆಸ್ಟ್ ಅಲ್ಲಿ ಇರೋದು ನಿಮಗೆ 3 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ ಜಸ್ಟ್ 280 ಕೊಡ್ತೀನಿ. 2,80,000 12 ಮಾಡಲು ಸ್ಪೋರ್ಟ್ಸ್ ವಿತ್ ಶೋರೂಮ್ ಹಿಸ್ಟ್ರಿ, ಅದರಲ್ಲೂ ಸಿಂಗಲ್ ಓನರ್ ಸಿಗುತ್ತೆ ನೋಡಿ, ನೀವು ಟೈರ್ ಸಮೇತ ಇದೆ. ಸೂಪರ್ ಸರ್.